2 ಕೋಟಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನನ್ನ ಮರ್ಡರ್ ಮಾಡಲಾಗಿದೆ. ಪೊಲೀಸರ ತನಿಖೆ ವೇಳೆ ಕೊಲೆಯ ಮಿಸ್ಟರಿ ಬಯಲಾಗಿದೆ. 2 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಮಾಜಿ ಸೈನಿಕನನ್ನೇ ಮರ್ಡರ್ ಮಾಡಿರೋದಿಲ್ಲ. ಪೊಲೀಸರ ತನಿಖೆ ವೇಳೆ ಕೊಲೆಯ ಮಿಸ್ಟರಿ ಬಯಲಾಗಿದೆ. ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಬಾಟಲ್ನಲ್ಲಿ ವಿಷ ಹಾಕಿ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿರೋದು. ಪತ್ನಿಯಿಂದಲೇ ಮಾಜಿ ಸೈನಿಕನ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ರಸ್ತೆ ಅಪಘಾತ ಆಗಿದ್ದನ್ನೇ ದಾಳವಾಗಿಸಿಕೊಂಡು ಮರ್ಡರ್ ಮಾಡಲಾಯ್ತಾ? ಹಾಗಾದ್ರೆ 3 ತಿಂಗಳ ಬಳಿಕ ಹೂತಿದ್ದ ಶವವನ್ನು ಹೊರಗೆ ತೆಗೆದಿದ್ದಾರೆ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯಮಕನಮರಡಿ ಪೊಲೀಸರಿಂದ ಮತ್ತೆ ಪ್ರಕರಣಕ್ಕೆ ಮರುಜೀವ ಬಂದಿದೆ. ಹಾಗೆಯೇ ಗ್ರಾಮದ ಮಾಜಿ ಸೈನಿಕ ಸಂದೀಪ್ ಮಾಂಜರಿ ಹತ್ಯೆ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಈ ಮಾಜಿ ಸೈನಿಕ ಇದ್ದಾರಲ್ಲ, ಇವರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಮತ್ತೆ ಅವರ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ಕೋಟಿ ಇನ್ಶೂರೆನ್ಸ್ ಹಣ, ವಿಮೆ ಹಣಕ್ಕಾಗಿ ಈ ಮರ್ಡರ್ ನಡೀತಾ ಎನ್ನುವಂಥ ಮುಖ್ಯ ಪ್ರಶ್ನೆ ಇದೆ. ಪ್ರಿಯಕರನ ಜೊತೆ ಸೇರಿ ಹೆಂಡತಿಯಿಂದ ಕೊಲೆಗೆ ಭರ್ಜರಿ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಅನೈತಿಕ ಸಂಬಂಧ ಗೊತ್ತಾಗಬಾರ್ದು, ಪತಿ ಸತ್ರೆ ಇನ್ಶೂರೆನ್ಸ್ ಹಣ ಸಿಗುತ್ತೆ ಅಂತ ಹೇಳಿದ್ರೆ ವಿಮೆ ಹಣ ಸಿಗುತ್ತೆ. ಪತ್ನಿ ಸುಮಾ ಮಾಂಜುರಿ ಪ್ರಿಯಕರ ಪುಂಡಲೀಕನಿಂದ ಹತ್ಯೆ ಆಗಿರೋ ಆರೋಪ ಕೇಳಿಬಂದಿದೆ. ಹುಕ್ಕೇರಿಯಲ್ಲಿ ದೇವಿ ಜಾತ್ರೆ ನಡೆದಿತ್ತು. ಅದಕ್ಕೆ ಗಂಡ ಹೆಂಡ ಹೋಗಿರ್ತಾರೆ, ಈ ಸೈನಿಕ ಹೋಗಿರ್ತಾರೆ, ಮಾಜಿ ಸೈನಿಕ. ಜಾತ್ರೆ ಬಳಿಕ ವಾಪಸ್ ಬರುವಾಗ ಅಪಘಾತ ಆಗಿದೆ. ಆನಂತರ ಆಸ್ಪತ್ರೆಗೆ ಅವರನ್ನ ಸೇರಿಸಲಾಗುತ್ತೆ ಚಿಕಿತ್ಸೆಗಾಗಿ. ಸಂದೀಪ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಗಂಡನಿಗೆ ಈ ಐನಾತಿ ಇದೇ ವೇಳೆ ಚಟ್ಟ ಕಟ್ಟಿದ್ದಾಳೆ. ಹೇಗಂತ ಹೇಳಿದ್ರೆ ಗ್ಲೂಕೋಸ್ ಬಾಟಲ್ನಲ್ಲಿ ವಿಷ ಹಾಕಿ ಕೊಲೆ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಪತ್ನಿ ಪ್ರಿಯಕರ ಈ ಸ್ಕೆಚ್ ಅನ್ನ ಹಾಕಿದ್ದು 2 ಕೋಟಿ ವಿಮೆ ಹಣಕ್ಕಾಗಿ. ಸಾವಿನ ಬಳಿಕ ಅನುಮಾನ ವ್ಯಕ್ತಪಡಿಸಿ ತನಿಖೆ ಮಾಡಿದಾಗ ಕೊಲೆಯ ಸೀಕ್ರೆಟ್ ಬಯಲಾಗಿದೆ. ಏನಾಗಿತ್ತು ಅಂತ ಹೇಳಿದ್ರೆ, ಈ ಮಾಜಿ ಸೈನಿಕ ಸಂದೀಪ್ ಇದ್ದಾರಲ್ಲ, ಒಂದು ಜಾತ್ರೆಗೆ ಹೋಗಿರ್ತಾರೆ. ಈ ಜಾತ್ರೆಗೆ ಹೋಗಿ ಬರುವಾಗ ಅವರಿಗೆ ಅಪಘಾತ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ. ಅವರನ್ನ ಒಂದು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡುವಾಗ ಅವರ ಪತ್ನಿ ಏನು ಪ್ಲಾನ್ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಸಂದೀಪ್ ಮಾಜಿ ಸೈನಿಕ ಸಂದೀಪ್ ಇದ್ದಾರಲ್ಲ, ಅವರ ಪತ್ನಿ ಸುಮಾ ಮತ್ತು ಆಕೆಯ ಬಾಯ್ ಫ್ರೆಂಡ್ ಪುಂಡಲೀಕ ಸೇರಿಕೊಂಡು ಒಂದು ಪ್ಲಾನನ್ನು ಮಾಡ್ತಾರೆ. ಈ ಗ್ಲೂಕೋಸ್ ಬಾಟಲ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ವಿಷವನ್ನು ಇಂಜೆಕ್ಟ್ ಮಾಡಿ ಕೊಲೆಯನ್ನು ಮಾಡಲಾಗಿದೆ ಎನ್ನುವ ಒಂದಷ್ಟು ಶಂಕೆಗಳು ವ್ಯಕ್ತವಾಗಿದೆ. ಹೀಗಾಗಿ ಪೊಲೀಸರು ಮತ್ತೆ ತನಿಖೆಯನ್ನು ಕೈಗೊಂಡಿದ್ದಾರೆ. ಯಮಕನಮರಡಿ ಪೊಲೀಸ್ ಠಾಣೆ ಪೊಲೀಸರಿಂದ ಮೃತದೇಹವನ್ನು ಮತ್ತೆ ತೆಗೆದು ಪರೀಕ್ಷೆಯನ್ನು ನಡೆಸಿ ಈ ಸಾವಿಗೆ ನಿಖರ ಕಾರಣ ಏನು ಇದನ್ನು ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಸುಮಾಳ ಅಸಲಿ ಮುಖ ಒಂದೊಂದಾಗಿ ಬಯಲಾಗ್ತಾ ಇದೆ. ಆಕೆ ಏನು ಮಾಡ್ತಾ ಇದ್ಲು, ಮದುವೆ ಆಗಿದ್ರು ಕೂಡ ಇನ್ನೊಬ್ಬನ ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಂಡಿದ್ಲು, ಪ್ರೀತಿ ಮಾಡ್ತಾ ಇದ್ಲು ಆತನ ಹೆಸರು ಪುಂಡಲೀಕ ಅಂತೇಳಿ. 2 ಕೋಟಿ ಹಣಕ್ಕಾಗಿ ಗಂಡನನ್ನೇ ಈಕೆ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸದ್ಯ ತನಿಖೆಗಿಳಿದ ಪೊಲೀಸರಿಗೆ ಮರ್ಡರ್ ಮಿಸ್ಟರಿಗಳು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ, ತನಿಖೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರಿಯಕರ ಪುಂಡಲೀಕನನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಶವವನ್ನು ಹೊರಕ್ಕೆ ತೆಗೆದ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಸಂದೀಪ್ ಮಾಂಜುರಿ ಮಾಜಿ ಸೈನಿಕ ತನ್ನ ಪತ್ನಿ ಸುಮಾಳ ಜೊತೆ ಇರುವ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದೇ ಸುಮಾ ಇದ್ದಾಳಲ್ಲ ಕೊಲೆಗೆ ಸ್ಕೆಚ್ ಹಾಕಿದ್ದು. ಬೆಳಗಾವಿ ಎಸಿ ಶ್ರವಣಕುಮಾರ ಸಮ್ಮುಖದಲ್ಲಿ ಹೂತಿದ್ದ ಶವವನ್ನು ಹೊರಕ್ಕೆ ತೆಗೆಯಲಾಗಿದೆ. ಶವದಲ್ಲಿನ ಅವಶೇಷಗಳನ್ನು ಮತ್ತೊಮ್ಮೆ FSLಗೆ ರವಾನೆ ಮಾಡಲಾಗಿದೆ. FSLನಿಂದ ವರದಿ ಬಂದ ಬಳಿಕ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈಗಾಗಲೇ ಪತ್ನಿ ಪ್ರಿಯಕರ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ನಡೆಸಲಾಗಿದೆ ಪೊಲೀಸರಿಂದ. FSL ವರದಿ ಬಂದ ಬಳಿಕ ಕೊಲೆಯ ರಹಸ್ಯ ಬಯಲಾಗುತ್ತೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸದ್ಯ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಶವವನ್ನು ಮೇಲಕ್ಕೆ ತೆಗೆಯಲಾಗಿದೆ ಅಧಿಕಾರಿಗಳ ಸಮ್ಮುಖದಲ್ಲಿ. FSLಗೆ ಅದರ ಸ್ಯಾಂಪಲ್ಗಳನ್ನು ರವಾನೆ ಮಾಡಲಾಗಿದೆ. FSL ರಿಪೋರ್ಟ್ ಬೇಕು. FSL ರಿಪೋರ್ಟ್ ಬಂದ ಬಳಿಕ ಹೇಗೆ ಇವರು ತನ್ನ ಗಂಡನನ್ನೇ ಸಾಯಿಸಿದ್ಲು ಸುಮಾ, ಪ್ರಿಯಕರನ ಜೊತೆ ಸೇರಿ, ಲವರ್ ಜೊತೆ ಸೇರಿ, ಈ FSL ರಿಪೋರ್ಟ್ನಲ್ಲಿ ಎಲ್ಲ ಸತ್ಯಾಂಶಗಳು ಕೂಡ ಬಯಲಾಗುತ್ತೆ. ಈಕೆಯ ಅಸಲಿ ಮುಖ ಗೊತ್ತಾಗುತ್ತೆ. ಈಗಾಗಲೇ ಸುಮಾ ಮತ್ತು ಪುಂಡಲೀಕ ಇಬ್ಬರನ್ನೂ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ.
ಆ ವೇಳೆ ಮರ್ಡರ್ ಮಿಸ್ಟ್ರಿ ಗೊತ್ತಾಗಿದೆ, ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿದೆ. ನೋಡ್ತಾ ಇರಬಹುದು ಸುಮಾಳನ್ನ, ತನ್ನ ಗಂಡನನ್ನೇ ಕಟ್ಟಿಕೊಂಡ ಗಂಡ, ದೇಶಕ್ಕಾದ ಯೋಧ ಆತ, ಮಾಜಿ ಸೈನಿಕ, ಆತನನ್ನೇ ಮುಗಿಸಿದ್ಲು. ಕಾರಣ ಅಂತ ಹೇಳಿದ್ರೆ 2 ಲಕ್ಷ ಇನ್ಶೂರೆನ್ಸ್ ಹಣಕ್ಕಾಗಿ. ಪ್ರಿಯಕರ ಪುಂಡಲೀಕನ ಜೊತೆ ಆಕೆ 2 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಆಕೆ ಈ ರೀತಿಯಾಗಿ ಸ್ಕೆಚ್ ಹಾಕಿರೋದು. ಇತ್ತ ಸುಮಾ ಪುಂಡಲೀಕನ ಜೊತೆಯಲ್ಲಿ ಸಲುಗೆಯಿಂದ ಇರುವಂಥ ಫೋಟೋಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಇದ್ರು ಅವರಿಬ್ರು. ಒಂದು ಕಡೆಯಲ್ಲಿ ಸುಮಾ ಮತ್ತು ಪುಂಡಲೀಕ ಇವರಿಬ್ಬರ ಫೋಟೋ, ಇನ್ನೊಂದು ಕಡೆಯಲ್ಲಿ ಮೃತದೇಹವನ್ನು ಹೊರಗೆ ತೆಗಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಾಹಿತಿ ಕೊಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಸಿದ್ದೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ಗಮನಿಸ್ತಾ ಇದ್ವಿ, ಈಗ ಹೂತಿಟ್ಟ ಶವವನ್ನ ಮೇಲಕ್ಕೆ ತೆಗೆದು ಅಧಿಕಾರಿಗಳು ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ಕೊಲೆ ಅನ್ನುವ ಅನುಮಾನ ಪೊಲೀಸರಿಗೆ ದೃಢವಾಗಿ ಬಂದಿದ್ದು ಹೇಗೆ ಅಂತ ಹೇಳಿ? ಸಂಪತ್, ತಾವು ಹೇಳಿದಾಗ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಸಂದೀಪ್ ಮಾಂಜರಿ ಅನ್ನುವ ಮಾಜಿ ಯೋಧ ಏನು ಅವರ ಸಾವಿನ ಪ್ರಕರಣ ಈಗ ಇಡೀ ಜಿಲ್ಲೆಯಲ್ಲಿ ಕುತೂಹಲ ಕೇಳಿಸುವಂತದ್ದು. ಇದರಲ್ಲಿ ಆಘಾತಕಾರಿ ಸಂಗತಿ ಏನಂತಂದ್ರೆ ಆತನ ಪತ್ನಿಯೇ ಅವನಿಗೆ ಏನಂತಂದ್ರೆ ಆತನ ಏನು ಅಡ್ಮಿಟ್ ಇರುವಾಗ ತನ್ನ ಏನು IV ಪೈಪ್ ಇರುತ್ತೆ, IV ಪೈಪ್ ಅಲ್ಲಿ ವಿಷಕಾರಿ ಇರುವಂತ ಕೆಮಿಕಲ್ಸ್ ಅನ್ನು ಬೆಳೆಸಿ ಆತನನ್ನ ಸಾವಿನ ದಡಕ್ಕೆ ಸೇರಿಸುವ ಏನು ಪತ್ನಿಯ ಹುನ್ನಾರ ಇದೆ, ಆ ಹುನ್ನಾರ ಸದ್ಯಕ್ಕೆ ಬೆಳಕಿಗೆ ಬರುವಂತ ತಕ್ಷಣ ಏನಂತಂದ್ರೆ ಯಮಕನ್ಮಡಿ ಪೊಲೀಸರು ಮತ್ತೆ FSL ತಂಡ ಕೂಡ ಈಗ ಸದ್ಯ ಸಂದೀಪ್ ಮಾಂಜರಿ ಅವರು ಏನು ಅವರ ಬಾಡಿ ಇದೆ, ಆ ಬಾಡಿಯನ್ನ ಅವಶೇಷಗಳನ್ನ ತೆಗೆದು FSLಗೆ ರವಾನೆ ಕೂಡ ಈಗಾಗಲೇ ಮಾಡಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಏನಂತಂದ್ರೆ ಪ್ರಿಯಕರ ಏನು ಈ ಸುಮಾ ಅನ್ನುವಳ ಏನು ಒಂದು ಪ್ರಿಯಕರ ಇರ್ತಾನೆ, ಅವನು ಕೂಡ ಏನಂತಂದ್ರೆ ಇಬ್ಬರು ಗಂಡ ಹೆಂಡತಿಗೆ ಮೊದಲಿಂದನೇ ಏನಂತಂದ್ರೆ ಪರಿಚಯ ಇರ್ತಾನೆ. ವ್ಯಾಪಾರ ಸಂಬಂಧದಲ್ಲಿ ಏನು ಇವರ ಏನು ಸ್ನೇಹ ಬೆಳೆಯುತ್ತೆ, ಆ ಸ್ನೇಹ ಬೆಳೆದು ಪುಂಡಲಿಕ ಹಾಗೂ ಏನು ಸುಮಾ ಮಾಂಜರಿ ನಡುವೆ ಒಂದು ಅಫೇರ್ ಶುರು ಆಗುತ್ತೆ. ಅಫೇರ್ ನಲ್ಲಿ ಈಗ ಪುಂಡಲಿಕ ಸೆಲ್ಫಿ ಒಂದು ವಿಡಿಯೋ ಮಾಡಿ ತಾನು ಹೇಳುವ ಪ್ರಕಾರ ಏನಂತಂದ್ರೆ ಸುಮಾ ಮಾಂಜರಿ ಅವಳೇ ಇದೊಂದು ಹತ್ಯೆಯನ್ನು ಸ್ಕೆಚ್ ಹಾಕಿರ್ತಾಳೆ. ಯಾಕಂತಂದ್ರೆ ಯಾವುದೋ ಒಂದು ಕಾರ್ಯಕ್ರಮದಿಂದ ವಾಪಸ್ ಬರುವಾಗ ಸಂದೀಪ್ ಅಪಘಾತವಾಗಿ ಅಡ್ಮಿಟ್ ಮಾಡಿರೋದ್ರಿಂದ ಇದೇ ಒಳ್ಳೆ ಅವಕಾಶ ಇದೆ, ನನಗೆ ಕೆಮಿಕಲ್ಸ್ ಮತ್ತು ಪಾಯ್ಸನ್ ತಂದ್ಕೊಡು ಅಂತ ನನಗೆ ಹೇಳಿರ್ತಾರೆ. ಅದಕ್ಕೆ ಯಾಕೆ ಅಂತ ನನಗೆ ಹೇಳಿದಿರಲಿಲ್ಲ, ಆದ್ರೆ ನಾನು ಕೊಟ್ಟ ಮರುದಿನನೇ ಸಂದೀಪ್ ಸಾವಾಗುತ್ತೆ, ಅದಕ್ಕಾಗಿ ನನಗೆ ಸುಮಾ ಮೇಲೆ ಡೌಟ್ ಬರ್ತಾ ಇದೆ ಅಂತ ಈಗ ಸದ್ಯ ಪ್ರಿಯಕರ ಏನಂತಂದ್ರೆ ಟರ್ನ್ ಹೊಡೆದಿರುವಂತದ್ದು. ಆದ್ರೆ ಆಂತರಿಕ ಮಾಹಿತಿ ಪ್ರಕಾರ ಏನಂತಂದ್ರೆ ಪುಂಡಲಿಕು ಮತ್ತು ಸುಮಾ ಇಬ್ಬರು ಕೂಡ ಅವನು ಕೂಡ ಮರ್ಡರ್ಗೆ ಏನು ಕಂಪ್ಲಿಸಿಟ್ ಟು ಮರ್ಡರ್ ಅಂತ ಈಗ ಸದ್ಯ ಪೊಲೀಸ್ ಮೂಲಗಳು ಕೂಡ ತಿಳಿಸಿರುವೆ. ಹಾಗಾಗಿ ಇನ್ನೂವರೆಗೂ ಏನಂತಂದ್ರೆ ತನಿಖಾ ಮುಂದುವರೆದರಿಂದ ಇವರಿಬ್ಬರನ್ನು ಯಾವ ಮಟ್ಟಕ್ಕೆ ಇವರು ಇದೊಂದು ಹತ್ಯೆಯನ್ನು ಸ್ಕೆಚ್ ಹಾಕಿದರೆಂದು ಕಾದು ನೋಡ್ಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಸಿದ್ದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.